ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನನ್ನ ಹೊಸ ಚಾನಲ್ಗೆ ಫಸ್ಟು ಬ್ಲಾಗ್ನ ಹಾಕ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನೋಡಿ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿಲು ಲೈಟಾಗಿ ಬಿಸಿಲು ಬರ್ತಾಯಿತ್ತು. ಒಂದು 6:45-7 ಗಂಟೆ ಅನಿಸುತ್ತೆ. ಡೈರೆಕ್ಟು ಮನೆ ಒಳಗಡೆ ಕಿಚನ್ ಒಳಗಡೆನೇ ಈ ಥರ ಬಿಸಿಲು ಬರ್ತಾ ಇರುತ್ತೆ. ಈ ಥರ ಬರೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ದರಿದ್ರ ಇದ್ರೂ ಏನೇ ಇದ್ರೂ ಅಷ್ಟು ಇರೋದಿಲ್ಲ. ಮನೆಯಲ್ಲಿ ಬಿಸಿಲು ಬೀಳೋದ್ರಿಂದ ಮತ್ತು ಮನೆಯಲ್ಲಿ ಜಿರಳೆಗಳಿರೋದಿಲ್ಲ. ಎಷ್ಟು ಬೆಳಕಿರುತ್ತೋ ಅಷ್ಟು. ಇನ್ನು ಮಾಮೂಲಿ ಕುಡಿಯೋ ಹಾಗೆ ಚಿಯಾ ಸೀಡ್ಸ್ದು ನೆನೆಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ದು ನೆಕ್ಸ್ಟು ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಬುಧವಾರ ಅಕ್ಷಯ ತೃತೀಯ ಇದ್ದಿದ್ದರಿಂದ ಮಂಗಳವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನಾನು ಯೂಶಲಿ ಹೇಳಬೇಕು ಅಂದರೆ ಮಂಗಳವಾರ ನಾನು ಕ್ಲೀನ್ ಮಾಡಲ್ಲ, ಆದ್ರೂ ಕ್ಲೀನ್ ಮಾಡ್ಕೊಂಡಿದ್ದೆ. ನಾಳೆ ಹಬ್ಬ ಇರೋದ್ರಿಂದ, ಬಸವನ ಜಯಂತಿನ ಇರೋದ್ರಿಂದ. ಹಾಗೆ ಬ್ಲಾಗ್ ಎಂಡಿಂಗಲ್ಲಿ ನೋಡಿ ನಾನು ಅಕ್ಷಯ ತೃತೀಯಾಗಿ ಏನು ತೊಗೊಂಬಂದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಬ್ಲಾಗ್ ಮಾಡೋರೆಲ್ಲ ಬ್ಲಾಗಲ್ಲಿ ನಾವು ಆಲ್ಮೋಸ್ಟ್ ಗಮನಿಸ್ತಾ ಇರ್ತೀವಿ. ನನ್ನ ಬ್ಲಾಗಲ್ಲಿ ನಾನೇನು ತಂದಿದ್ದೀನಿ ಅಂತ ನೋಡಿ. ಚಿನ್ನ ಬೆಳ್ಳಿ ಅಂತೂ ತಂದಿಲ್ಲ, ಬೇರೆ ಈ ಸರಿ ಡಿಫ್ರೆಂಟಾಗಿ ತರೋಣ ಅಂತ ಹೇಳಿ ತೊಗೊಂಬಂದಿದ್ದೀವಿ. ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವತ್ತಿಂದ ಉಪ್ಪಿನ ದೀಪ ಹಚ್ಚೋಣ ಅಂತಲೂ ಸಹ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟಿದ್ದೆ. ಅಲ್ಲೇ ಒಂದು ವಾರ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಅಣ್ಣನ ಮದುವೆಯಿಂದ ನಾನು ಸರಿಯಾಗಿ ಈ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಒಂದು ವಾರ ಇರೋದು, ಇಲ್ಲೋ 2 ದಿನ ಇರೋದು, ಇಲ್ಲೊಂದು ವಾರ ಇರೋದು, ಅಲ್ಲಿ 2 ದಿನ ಇರೋದು, ಈ ಥರ ವೇರಿಯೇಷನ್ ಆಗಿರೋದ್ರಿಂದ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಅಷ್ಟು ಪೂಜೆ ಎಲ್ಲ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟು ಹಸ್ಬೆಂಡ್ ಎದ್ದಿದ್ರು. ಅವ್ರು ಸ್ವಲ್ಪ ಲೇಟಾಗಿದ್ರು. ಅವ್ರಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿದೆ. ಏನೇನೋ ಬಿಗ್ ಬಾಸ್ಕೆಟಲ್ಲೇನೋ ಬೆಟ್ಟದ ನೆಲ್ಲಿಕಾಯಿನ ಬುಕ್ ಮಾಡ್ಕೊಂಡಿದ್ರು. ಬೆಟ್ಟದ ನೆಲ್ಲಿಕಾಯಿ, ಹಾಲು, ಮೊಸರು ಮತ್ತು ಕರಿಬೇವಿನ ಸೊಪ್ಪು, ಈ ಥರ ಏನೇನೋ ಮೇನ್ ಬೇಕಾದ ಆಫರ್ ಇರೋದನ್ನೆಲ್ಲ ಬುಕ್ ಮಾಡಿರೋ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾಡ್ತಾನೂ ಇದ್ದೀನಿ. ಅಂದರೆ ತೀರಾ ಏನೋ ಅದನ್ನೇ ಅಲ್ಲ, ಸ್ವಲ್ಪ ನಾವೇನು ತಿಂದರೂ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋದು ನೋಡ್ಕೊತಾ ಇದ್ದೀನಿ. ಕಾಫಿ ಟೀ ಎಲ್ಲ ಕಮ್ಮಿ ಮಾಡಿದ್ದೀನಿ. ಅಮ್ಮನ ಮನೇಲಿ ತುಂಬ ಜಾಸ್ತಿ ಆಯಿತು ಕಾಫಿ ಟೀ ಎಲ್ಲ. ಹೀಗೆಲ್ಲ ಕಾಫಿ ಟೀ ಎಲ್ಲ ಕಮ್ಮಿ ಮಾಡಿದ್ದೀನಿ. ಇದು ನನ್ನ ಕಾಲೇಜಲ್ಲಿ ಹಾಕ್ಕೊತೀವಿ ಡ್ರೆಸ್, ಅದಕ್ಕೆ ಟೈಟಾಗಿ ಕಾಣ್ತಿದೆ ಅಷ್ಟೇ. ಇಷ್ಟೊಂದು ದಪ್ಪ ಆಗಿದಾರ ಅಂತ ಅನ್ಕೋಬೇಡಿ. ಬೇರೆಯವ್ರು ಯಾರು ಅಂದ್ಕೊಳ್ಳಲ್ಲ, ತುಂಬ ಹತ್ರದವ್ರು ಇರೋರೆ ಅಂದ್ಕೊಳ್ಳೋದು. ಹಾಗಾಗಿ ಇದೊಂದು ಇನ್ಫಾರ್ಮೇಷನು. ಇನ್ನು ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಬಟ್ಟೆ ಎಲ್ಲ ಫುಲ್ ನೆನೆಯೆಲ್ಲ ಒಗ್ದಾಕಿದೆ. ಮೈಲಿಗೆ ಬಟ್ಟೆ ಯಾವುದು ಇರೋದು ಬೇಡ ಅಂತ ಹೇಳಿ ಒಗ್ದಾಕಿದೆ. ನೋಡಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ. ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಪಾತ್ರೆಗಳಾಗಿರ್ಬೋದು, ಚಂಬ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು ಎಲ್ಲ ಅಲ್ಲಿಂದಲೇ ಎಸ್ತಿದ್ದಾರೆ. 3 ಜನನೂ ಸೇರ್ಕೊಂಡದೆ. ನಮ್ಮ ಅಕ್ಕನ ಮಗಳು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಹಂಗೆ ಮಾಡಿದ್ದಾರೆ. ಗೊಂಬೆಗಳೆಲ್ಲ ಎಸೆಯೋದು. ನನಗೇನಂದರೆ ಪೂಜೆ ಮಾಡ್ಬೇಕಾದ್ರೆ ನೀಟಾಗಿರಬೇಕು ಮನೆ ಅನ್ನೋದೊಂದು ಯಾವಾಗಲೂ ತಲೆಯಲ್ಲಿರುತ್ತೆ. ಇನ್ನು ನನ್ನ ಮಗಳು ಎದ್ದಿದ್ಲು. ಅವಳು ಹಾಯ್ ಅಂತ ಇದ್ಲು. ಹಸ್ಬೆಂಡ್ ಎತ್ಕೊಂಡಿದ್ರು. ಯಾಕಂದರೆ ನಾನು ಪೂಜೆ ಎಲ್ಲ ಸ್ವಲ್ಪ ಟೈಮ್ ಹಿಡಿತು. ಉಪ್ಪಿನ ದೀಪ ಎಲ್ಲ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಅಣ್ಣನ ಮದುವೆ ಇರೋದ್ರಿಂದ ಎಲ್ಲ ಸ್ಟಾಪ್ ಮಾಡಿದೆ. ಅದಕ್ಕೆ ಹಚ್ಚೋದು ದೊಡ್ಡದಲ್ಲ, ಅದ್ರ ಪ್ರಕಾರ ನಡ್ಕೊಬೇಕು. ಹಾಗಾಗಿ ಎಲ್ಲ ಸ್ಟಾಪ್ ಮಾಡಿದ್ದೆ. ನಾನು ಪೂಜೆ ಮಾಡೋದಕ್ಕೆಲ್ಲ ರೆಡಿಯಾಗಿ ಬಂದೆ. ಯಾಕೋದು ಸಿಕ್ಕಾಪಟ್ಟೆ ಟೈಟ್ ಅನ್ನಿಸ್ತಾ ಇತ್ತು ಡ್ರೆಸ್ಸು. ಹಾಗಾಗಿ ಇದೊಂದು ಗೌನ್ ಥರ ಇದೆ. ಇದು ಅಂದರೆ ಫುಲ್ ವೆಸ್ಟರ್ನ್. ಇದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಡ್ರೆಸ್ಸು. ಮತ್ತು ಬ್ಲಾಕ್ ನೆಕ್ ಹತ್ರ ಫುಲ್ಲು ಬ್ಲ್ಯಾಕ್ ಆಗಿತ್ತು. ಯಾವುದೋ ಒಂದು ಹೋಮ್ ರೆಮಿಡಿ ಹಾಕ್ಕೊಂಡಿದ್ದು. ಸಿಕ್ಕಾಪಟ್ಟೆ ವರ್ಕ್ ಆಗಿದೆ, ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಹೀಗಾಗಿತ್ತು. ಏನಂದರೆ ನನ್ನ ಮಗಳು ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಸ್ವಲ್ಪ ಸ್ಟ್ರಕ್ ಆಗಿಬಿಡ್ತೀನಿ ಅಷ್ಟೇ. ಏನೇ ಮಾಡ್ತಿದ್ರು ಸ್ವಲ್ಪ ಸ್ಟ್ರಕ್ ಆಗ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಎಲ್ಲ ಟೈಮೂ ಸ್ವಲ್ಪ ಜೋಶಲ್ಲೇ ಇರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ. ಇನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೂವು ಎಲ್ಲ ಹಾಕೋದಾಗಿರ್ಬೋದು, ಹಣ್ಣು ಹಾಕೋದಾಗಿರ್ಬೋದು. ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಬಾಳೆಹಣ್ಣು ಮತ್ತು ಸಕ್ಕರೆ ಮತ್ತು ಅವಲಕ್ಕಿ ನೆನೆಹಾಕ್ಬಿಟ್ಟು ಅದಕ್ಕೆ ಮಾಡೋಣ ಅಂತ ಹೇಳಿ ಮಾಡಿದೆ. ನಾನು ನೆಕ್ಸ್ಟು ನಿನ್ನೆ ಬಿಗ್ ಬಾಸ್ಕೆಟಲ್ಲೂ ಸಹ ವಿಳೆದೆಲೆ ಬುಕ್ ಮಾಡಿಲ್ಲ, ಇವರು ತರೋಕ್ಕೂ ಆಗಿಲ್ಲ. ಹಾಗಾಗಿ ಮನಿ ಪ್ಲ್ಯಾಂಟ್ ಇರುತ್ತಲ್ಲ, ಅದನ್ನೇ ಅರ್ಜೆಂಟಿಗೆ ಇಕ್ಬೋದು. ಇದು ಏನು ಪ್ರಾಬ್ಲಮ್ ಏನಾಗಲ್ಲ. ಹಾಗಾಗಿ 3 ಎಲೆ ಅದೇ ಇಕ್ಕಿ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಖಾಲಿ ಇದ್ರೂ ಒಳ್ಳೇದಲ್ಲ ಕಳಸ. ಹಾಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಯಾರೋ ಅರಿಶಿನ ಕೊಂಬು ಮತ್ತು ಏನೇನೋ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಆ ಥರ ಎಲ್ಲ ನಾನೇನು ರೂಢಿ ಮಾಡಿಲ್ಲ. ನನಗೆ ಎಷ್ಟು ಅರಿವಿದೆಯೋ ಅಷ್ಟೇ ನಾನು ಮಾಡ್ಕೊಳಕ್ಕೆ ನೋಡ್ತೀನಿ.
ಪೂಜೆ ಆಗಿರ್ಬೋದು, ಏನೇ ಒಂದು ಶಾಸ್ತ್ರಗಳು ನಡೆಸೋದಾಗಿರ್ಬೋದು ನಮ್ಮ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ನಾನು ಮಾಡ್ಕೊಳಕ್ಕೆ ನೋಡ್ತೀನಿ. ಯಾನು ಅಷ್ಟು ಕೇಳೋದು ಮಾಡೋದು ನಾನು ಮಾಡೋದಿಲ್ಲ. ನನಗೇನಿರುತ್ತೋ ನನಗೇನು ನಾಲೆಡ್ಜ್ ಇರುತ್ತೋ ಅಷ್ಟರಲ್ಲೇ ನಾನು ಕ್ಯಾರಿ ಮಾಡೋದಕ್ಕೆ ನೋಡ್ತೀನಿ. ನಾನು ನೆಕ್ಸ್ಟ್ ಅಂತ ಬಂದರೆ ನಾನೇ ಹೂವು ಕಟ್ಟಿದ್ದೆ. ಹೂವು ಕಟ್ಟೋದಕ್ಕೆ ಬರೋದಿಲ್ಲ, ಕಲಿಯೋದಕ್ಕೆ ಅಂತಲೇ ಹೂವು ತೊಗೊಂಡು ಕಟ್ತಾ ಇದ್ದೀನಿ. ನಾಟ್ ಬ್ಯಾಡ್. ಹೂವು ದೇವ್ರಿಗೆ ಹಾಕ್ಬೋದಿತ್ತು, ದೇವ್ರಿಗೆ ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ಮುಟ್ಕೋಬೋದಾಯಿತು, ಆ ಥರ ಕಟ್ಟಿದ್ದೆ. ಉದ್ರೋಗ್ತಾ ಇಲ್ಲ, ಏನೋ ಸೊಟ್ಟ ಅಂದರೆ ಸ್ಟ್ರೈಟ್ ಇರ್ತಾ ಇಲ್ಲ, ನಾವು ಕಟ್ಟಿದ್ವೇ ಇರ್ತಾ ಇರಲಿಲ್ಲ. ಹಾಗಾಗಿ ಕಟ್ಟೋದು ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ಟೋದನ್ನ ರೂಢಿ ಮಾಡ್ಕೊತಾ ಇದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ ಇದು ನನ್ನ ಹೂವು ಕಟ್ಟಿರೋದು. ಸರಿ, ಇನ್ನು ನೆಕ್ಸ್ಟು ಬಂದರೆ ಉಪ್ಪಿನ ದಿಪ್ಪೋದಕ್ಕೆ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಹಾಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿದ್ದೀನಿ. ನಮ್ಮ ಅಣ್ಣನ ಮದುವೆಗಿನ ಮುಂಚೆ ಕಂಪಲ್ಸರಿಯಾಗಿ ಅದ್ರದ್ದು ಏನೇನು ರೂಲ್ಸ್ ಇದೆಯೋ, ಯಾವಾಗ ತೆಗಿಬೇಕು, ಹಾಕಬೇಕು, ಹೂವು ಇಕ್ಕಬೇಕು, ಈ ಥರ ಎಲ್ಲ ನಾನು ಫಾಲೋ ಮಾಡ್ತಿದ್ದೆ. ಮದುವೆ ಅಂದರೆ 1 ತಿಂಗಳು ನಮ್ಮ ಅಮ್ಮನ ಮನೇಲೇ ಇರಬೇಕಾಯಿತು ನನ್ನ ಮದುವೆಗೋಸ್ಕರ. ಯಾಕಂದರೆ ಸ್ವಂತ ಅಣ್ಣಂದಲ್ಲ, ಹಾಗಾಗಿ ಇರಬೇಕಾಗಿತ್ತು. ಹಾಗಾಗಿ ಎಲ್ಲ ಸ್ಟಾಪ್ ಮಾಡಿದೆ. ಅದು ಬಿಟ್ಟು ಇನ್ನು ನೆಕ್ಸ್ಟು ಹೂವು ಎಲ್ಲ ಕಟ್ಟಿದ್ದೆ. ಅಕ್ಷಯ ತೃತೀಯ ಅಂತಲೇ ಹೇಳಿ ಹಾರದ ಥರ ಹಾಕೋಣ ದೇವ್ರಿಗೆ ಹೂವು ಅಂತ ಹೇಳಿ ತೊಗೊಂಡಿದ್ದೆ. ಬಿಡಿ ಹೂವು ಇತ್ತು, ಬಟ್ ಇನ್ನು ಕಲ್ತಂಗೂ ಆಗುತ್ತೆ ಕಟ್ಟೋಣ ಅಂತ ಹೇಳಿ ಕಟ್ಟಿದೆ. ನಾನು ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಾಯಿತು ಪೂಜೆ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ನಾನೇನು ತೊಗೊಂಬಂದಿನಿ ಈ ಸರಿ, ಮನೆಯಾಗಲಿ ಆರೋಗ್ಯಕ್ಕಾಗಲಿ ಸಂಪತ್ತಾಗಿರ್ಬೋದು, ಸಮೃದ್ಧಿ ಹೇಗಾಗುತ್ತೆ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಲಾಸ್ಟ್ನಲ್ಲಿ ನಾನು ನಿಮಗೆ ಒಂದು ಹೇಳ್ತೀನಿ. ಹಿಂಗೆ ವಿಡಿಯೋ ನೋಡ್ತಾ ಇರಿ. ಇನ್ನು ನೆಕ್ಸ್ಟ್ ಬಂದು ಹೂವು ಹಾಕ್ಬಿಟ್ಟು ಇನ್ನು ಅದೇ ಉಪ್ಪಿನ ದೀಪಕ್ಕೂ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿನ ದೀಪ ಹಾಕಬೇಕಾದ್ರೆ ಕಂಪಲ್ಸರಿಯಾಗಿ ರಂಗೋಲಿ ಬಿಡಬೇಕು, ಅದಕ್ಕೆ ಅರಿಶಿನ ಬಳ್ದಿರಬೇಕು. ಅದಕ್ಕೆ ಏನಕ್ಕೆ ನಾವು ಮೇಯ್ನಾಗಿ ಉಪ್ಪಿನ ದೀಪ ಏನಕ್ಕೆ ಹಚ್ಚುತ್ತಾರೆ ಅಂತ ಹೇಳಿದ್ರೆ, ಹಣಕಾಸು ತೊಂದರೆ ಏನಾನ ಜಾಸ್ತಿ ಇದೆ, ಇಕ್ಕಟ್ಟು ಏನಾನ ಜಾಸ್ತಿ ಇದೆ, ಅಥವಾ ಮನೆಯಲ್ಲಿ ಏನಾನ ದುಡ್ಡು ನಿಲ್ತಾ ಇಲ್ಲ ಅನ್ನೋ ಒಂದು ಇದಕ್ಕೆ ಉಪ್ಪಿನ ದೀಪ ಹಚ್ತಾರೆ ಅನ್ನೋದು ನನಗೆ ಗೊತ್ತಿರೋ ಅಂಥ ಒಂದು ಮಾಹಿತಿ. ಅದ್ರ ಮೇಲೇ ಅದೊಂದು ಅನುಷ್ಠಾನ ಮಾಡಿಕೊಂಡು ನಾನು ದೀಪ ಹಚ್ತಾ ಇದ್ದೀನಿ. ಯಾವಾಗಿದ್ರೂ ಉಪ್ಪಿನ ದೀಪ ಹಚ್ಬೇಕಾದ್ರೆ 5 ಥರ ಹೂವು ಇಕ್ಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದೊಂದು ಫಾಲೋ ಮಾಡೋರು ಮಾಡ್ಬೋದು. ಅಂದರೆ 5 ಥರ ಅಂದರೆ ಸಾವಂತಿಗೆ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ಈ ಕಣಗ್ಲ ಹೂವು, ಯಾವುದಾದ್ರೂ ಬೇರೆ ಬೇರೆ ಥರ 5 ಹೂವು ಇಕ್ಕಿದ್ರೆ ತುಂಬ ಒಳ್ಳೆಯದು. ತುಂಬ ನಾವು ಅಂದ್ಕೊಂಡಿರೋದು ಬೇಗ ರೀಚ್ ಆಗುತ್ತೆ ಅನ್ನೋದು ಒಂದು. ನಮ್ಮ ಮನೆಗೆ ಏನಂದರೆ ಒಂದೊಂದು ಫೋಟೋನು ಒಂದೊಂದು, ನಾವು ಯಾವುದೂ ತಂದಿಲ್ಲ, ಎಲ್ಲ ಅದಾಗ ಬಂದಿರೋದು. ಅದು ಗಣೇಶ, ಲಕ್ಷ್ಮಿ, ಸರಸ್ವತಿ ಮತ್ತು ವೆಂಕಟೇಶ್ವರ ಇದೆಯಲ್ಲ, ಅದೊಂದೇ ಫೋಟೋ ಇಟ್ಕೊಂಡು 2 ವರ್ಷ ಪೂಜೆ ಮಾಡಿದ್ದೀನಿ. ಇನ್ನು ಮೇಲ್ಗಡೆ ಅಂಟಿಸಿರೋದು ಆಂಜನೇಯ ಆಗಿರ್ಬೋದು, ಮತ್ತು ಎತ್ತಿನಲ್ಲಿ ದೇವರಾಗಿರ್ಬೋದು, ನಮ್ಮ ಮನೆ ದೇವರಾಗಿರ್ಬೋದು, ನಾವು ಅಂದ್ಕೊಂಡೆ ಎಲ್ಲ ಹಾಗೆ ಬಂದಿರೋದು ಆ ದೇವರುಗಳೆಲ್ಲ, ಫೋಟೋಗಳೆಲ್ಲ. ರಾಘವೇಂದ್ರ ಫೋಟೋ ನಮ್ಮ ಭಾವ ಕೊಡಿಸಿರೋದು, ಈ ಥರ ನಾವು ಅಂದ್ಕೊಂಡಿರಲ್ಲ, ಆ ಥರ ಬರಬೇಕು ಅಂತಲೇ ಬಂದಿದೆಯೇನೋ, ಅದು ನಮ್ಮ ಮನೆಗೆ ಗೊತ್ತಿಲ್ಲ. ಇಟ್ಕೊಂಡು ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ದೇವ್ರ ಮನೆಗೆ ಬಿಟ್ಟರೆ ನಾವಿನ್ನೆಲ್ಲೂ ದೇವ್ರ ಫೋಟೋ ಆಗಿರ್ಬೋದು, ಆ ಥರ ಅಂಟಿಸೋದಾಗಿರ್ಬೋದು ನಾವಿನ್ನೆಲ್ಲೂ ಮಾಡಿಲ್ಲ. ಇನ್ನು ಹಾಲೆಲ್ಲ ಅಷ್ಟೇ, ನಾವೆಲ್ಲೂ ದೇವ್ರ ಫೋಟೋನೂ ಸಹ ಹಾಕಿಲ್ಲ. ಇಷ್ಟೇ ನಮ್ಮ ಮನೇಲಿ ದೇವ್ರ ಫೋಟೋ ಇರೋದು. ಇದು ನೆಕ್ಸ್ಟು ದೇವ್ರಿಗೆಲ್ಲ ಫೋಟೋ ಇಕ್ಕಿ, ಇದು ಮನೆ ದೇವ್ರಿಗೆ ಕಟ್ಲೆಕಾಯಿಗೆ ಫೋಟೋ ಏನು ಹೂವು ಎಲ್ಲ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಬೇಕಾಗಿತ್ತು. ಸ್ನಾನದ ಮುಂಚೆ ಹಾಕೋದಕ್ಕೆ ಏನೂ ಇಷ್ಟ ಆಗಲಿಲ್ಲ, ಹಾಗಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಡಬೇಕಾಗಿತ್ತು. ಹಾಗೆ ಮನೆಗೊಂದು ದೃಷ್ಟಿ ತೆಗೆದ್ಬಿಟ್ಟು ನಿಂಬೆಹಣ್ಣು ಕಟ್ ಮಾಡೋಣ ಅಂತೇಳಿ ದೇವ್ರಿಗೆ, ಮನೆ ದೇವ್ರಿಗೆ ಗಂಜಿ ಉಳಿಸ್ಬಿಟ್ಟು ಇಟ್ಟಿದ್ದೀನಿ. ಅದನ್ನು ಸಹ ಮಾಡಬೇಕು. ಇನ್ನು ನೆಕ್ಸ್ಟು ಉಪ್ಪಿನ ದೀಪಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬತ್ತಿ ಹಾಕಿ, ಸಿಂಗಲ್ ದೀಪ ಹಚ್ಚಬಾರ್ದು ಅಂತ ಹೇಳಿ ಡಬಲ್ ದೀಪನೇ ಹಚ್ಚಬೇಕು. ಫಸ್ಟ್ ಏನಪ್ಪ ಅಂತ ಹೇಳಿದರೆ, ಇರೋ ಒಂದು ಏನದು ಉಪ್ಪು ಹಾಕೋದೊಂದು ಬೌಲ್ ಇರುತ್ತಲ್ಲ, ಅದಕ್ಕೆ ಫುಲ್ಲು ನೀರು ಹಾಕಿ ಫುಲ್ ಅರಿಶಿನ ಸವರಬೇಕು. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ವಿಡಿಯೋ ಮಾಡೋದಕ್ಕೂ ಆಗ್ತಿಲ್ಲ. ನನಗೆ ಹೆಂಗಾಗುತ್ತೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ಇನ್ನು ನನ್ನ ಮಗಳು ಬಂದು ಕಿತ್ತಾಕೋದು ಅದೆಲ್ಲ ಮಾಡ್ತಾನೆ ಇದ್ದಾಳೆ. ಇನ್ನು ನೋಡಿ ಆ ಥರ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಸಣ್ಣ ದೀಪಕ್ಕೂ ಸಹ ಅಷ್ಟನ್ನು ಸವರ್ತಾ ಇದ್ದೀನಿ. ಯಾವತ್ತೂ ಸಿಂಗಲ್ ದೀಪ ಹಚ್ಚಬಾರ್ದು, ಡಬಲ್ ದೀಪನೇ ಹಚ್ಚಬೇಕು. ಇನ್ನು ಮಣ್ಣಿನ ದೀಪದಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು.
ಎಲ್ಲ ಅರಿಶಿನ ಫುಲ್ಲು ಸವರಿ ಅದಕ್ಕೆ 5 ಕಡೆ ಇಲ್ಲ 3 ಕಡೆ ಅರಿಶಿನ ಕುಂಕುಮನ ಇಡಬೇಕು. ಇಲ್ಲಿ 5 ಕಡೆ ಇಟ್ಟಿದ್ದೀನಿ, ದೊಡ್ಡದಾಗಿರೋದ್ರಿಂದ. ಸಣ್ಣ ದೀಪಕ್ಕೆ 3 ಕಡೆ ಇಟ್ಟಿದ್ದೀನಿ ಅರಿಶಿನ ಕುಂಕುಮ. ನಾವು ಯಾವತ್ತಿದ್ರೂ ಫಸ್ಟ್ ಇಡಬೇಕಾದ್ರೆ ಅರಿಶಿನನೇ ಇಡಬೇಕು. ಕುಂಕುಮ ಅರಿಶಿನ ಅಂತ ನಾವು ಯಾವತ್ತೂ ಹೇಳಲ್ಲ, ಅರಿಶಿನ ಕುಂಕುಮ ಅಂತಲೇ ಹೇಳೋದು. ಹಾಗಾಗಿ ನಾವು ಯಾವತ್ತಿದ್ರೂ ಅರಿಶಿನನೇ ಫಸ್ಟ್ ಇಡಬೇಕು. ನಮ್ಗೆ ಯಾರನ್ನ ಕುಂಕುಮ ಕೊಟ್ಟಾಗ್ಲೂ, ಬೇರೆಯವ್ರ ಮನೆಗೆ ಹೋದಾಗ್ಲೂ ಯಾವತ್ತು ಫಸ್ಟು ಅರಿಶಿನ ಎತ್ಕೊಂಡು ನಾವು ಹಣೆಗೆ ಇಟ್ಕೊಂಡು ಆಮೇಲೆ ಕುಂಕುಮನ ಇಟ್ಕೋಬೇಕು. ಇದೊಂದು ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಇದು ಮುಂಚೆ ಶಾಸ್ತ್ರದಿಂದನೂ ಹೀಗೆ ಬಂದಿರೋದು. ಇನ್ನು ನೆಕ್ಸ್ಟು ಸಪೋಟ ಇಟ್ಟಿದ್ದೆ. ಸಪೋಟ ತೊಗೊಂಬಂದಿದ್ರು ಮಗಳಿಗೆ, ದೇವರಿಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಟು ಸಪೋಟ ಮತ್ತು ಬಾಳೆಹಣ್ಣು ಇಟ್ಟಿದ್ದೆ. ಇನ್ನು ಬಾಳೆಹಣ್ಣು ರಸಾಯನ ಮಾಡಿದ್ದೆ ನೈವೇದ್ಯಕ್ಕೆ ಅಂತ. ಈ ಥರ ಒಂದು ಪ್ರಾರ್ಥನೆ ಮಾಡಿದೆ. ಬಸವನ ಜಯಂತಿ ಅಂದರೆ ಮತ್ತು ಅಕ್ಷಯ ತೃತೀಯ ಅಂದರೆ ಹಿಂದೂಗಳಲ್ಲಿ ತುಂಬ ಏನಾನ ಮನೆಗೆ ವಾಸ್ಕಲಿಕೋರು ಆಗಿರ್ಬೋದು, ಏನಾನ ಶುಭ ಸಮಾರಂಭ ಏನಾನ ಮಾತಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ರೂಢಿ ಉಂಟು. ಹಾಗಾಗಿ ಬಸವನ ಜಯಂತಿ ಅಂದರೆ ಸ್ಪೆಷಲ್ಲೇ ನಮ್ಮ ಹಿಂದೂಗಳಿಗೆ. ಹಾಗೆಯೇ ನೋಡಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೋಡಿ, ಅರಿಶಿನ ಸವರಿದ್ದೀನಿ. ಅದಕ್ಕೂ ಅರಿಶಿನ 2 ದೀಪ ಹಚ್ಚಿ ಅಲ್ಲಿ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಮಣ್ಣಿಂದು ದೀಪ ಕೆಳಗಡೆ ಇಟ್ಟು ಅದ್ರ ಮೇಲೆ ಕುಬೇರ ದೀಪ ಇಡಬೇಕು. ಕುಬೇರ ದೀಪ ಏನಾಗ್ಬಿಟ್ಟಿದೆ ಅಂದರೆ ಫುಲ್ಲು ನಾನು ಇಲ್ದಾಗ ದೀಪ ಹಚ್ಬಿಟ್ಟಿದ್ರೆ ಫುಲ್ಲು ಉರಿದ್ಬಿಟ್ಟು ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಪೀತಾಂಬರಿನೋ ಏನೋ ತೊಗೊಂಬಂದು ಉಜ್ಜಿ ಅರ್ಧ ಹೋಗ್ಸಿದ್ದೀನಿ, ಇನ್ನು ಅದು ಬ್ಯಾಲೆನ್ಸ್ ಇದೆ, ಅದು ನೀಟಾಗಿ ತೊಳ್ಕೊಬೇಕು. ನೀಟಾಗೆಲ್ಲ ತೊಳೆದಿದೆ. ಈಗ ನೋಡಿ, ಈ ಥರ ಇದು ಲಕ್ಷ್ಮೀ ರಂಗೋಲಿ ಅಂತಲೂ ಸಹ ಇದನ್ನು ಕರೀತಾರೆ. ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ನೆಕ್ಸ್ಟ್ ಇದಕ್ಕೆ ಬೌಲು ಹಾಕಿ, ಇನ್ನು ನೆಕ್ಸ್ಟ್ ಅದಕ್ಕೆ ಉಪ್ಪು, ಕಲ್ಲುಪ್ಪು ಹಾಕಬೇಕು. ಯಾವುದೇ ಕಾರಣಕ್ಕೂ ನುಣ್ಣುಪ್ಪು ಹಾಕಬಾರ್ದು, ಕಲ್ಲುಪ್ಪು ಹಾಕಬೇಕು. ತುಂಬ ಹಾಕಬೇಕು. ತುಂಬ ಹಾಕಿ ನೋಡಿ, ಮಣ್ಣಿನ ದೀಪ ಹಚ್ಚಿದ್ದೀನಿ. ಪೂರ್ವಕ್ಕೆ ಮುಖ ಮಾಡಿ ಹಚ್ಚಬೇಕು, ಇಲ್ಲಾಂದರೆ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು. ನೋಡ್ತಾ ಇದ್ದೀರಲ್ಲ, ಹಾಗೆಯೇ ಅದ್ರ ಮೇಲೆ ಕುಬೇರ ದೀಪ ಇಕ್ಕಿದ್ದೀನಿ. ಈಗ ನಾವು 2 ದೀಪ ಇಕ್ಕಿರೋದ್ರಿಂದ ಯಾವತ್ತೂ ಅದು ಸಿಂಗಲ್ ದೀಪ ಹಚ್ಚಿದ್ದೀವಿ ಅಂತ ಅನ್ನೋದು ಫೀಲ್ ಇಲ್ಲ. 2 ದೀಪ ಹಚ್ಚಬೇಕು. ಮನೇಲಿ ಯಾವತ್ತಿದ್ರೂ 2 ದೀಪ ಹಚ್ಚಬೇಕು. ಸಿಂಗಲ್ ದೀಪಗಳನ್ನ ಹಚ್ಚೋದಕ್ಕೆ ಹೋಗಬಾರ್ದು. ನಮ್ಮಲ್ಲಿ ರೂಢಿ ಇಲ್ಲ ಅದು ಹಚ್ಚೋದಕ್ಕೆ. ಇನ್ನು ನೆಕ್ಸ್ಟ್ ಎಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ, ಆ ದೀಪಕ್ಕೆ ಅದು ದೀಪಕ್ಕೆ. ಇದು ಆಂದೆಲ್ಲ ತೊಗೊಂಡಿದ್ದು ಈ ಎಣ್ಣೆದು, ಯಾರು ತೊಗೊಬೇಡಿ. ಕ್ವಾಲಿಟಿ ಮಾತ್ರ ಅಷ್ಟಕ್ಕಷ್ಟೇ. ಮತ್ತು ಎಣ್ಣೆ ಅರ್ಜೆಂಟಿಗೆ ನಮಗೇನ ಬೇಕು ಅಂದಾಗ ಇದು ನೀಟಾಗಿ ಸ್ಟೋರ್ ಆಗೋದೇನೋ ನೀಟಾಗಿ ಆಗುತ್ತೆ. ಹೊರಗಡೆ ಬರ್ಬೇಕಾದ್ರೆ ಈ ಥರ ಹಿಂಸೆ ಆಗುತ್ತೆ. ಮೇಲೆ ಕೆಳಗಡೆ ಕುಲುಕಿಸ್ಬಿಟ್ಟು ಈ ಥರ ಎಣ್ಣೆ ಹಾಕಬೇಕಾಗುತ್ತೆ. ಯಾರು ತೊಗೊಳಕ್ಕೆ ಹೋಗಬೇಡಿ. ಈ ಥರ ಆನ್ಲೈನಲ್ಲಿ ಆಲ್ಮೋಸ್ಟ್ ತುಂಬ ಜನ ತೊಗೊಂಡಿದ್ದಾರೆ. ನಾನು ಅದಕ್ಕೆ ರಿವ್ಯೂ ನೋಡಿ ತೊಗೊಂಡ್ರೆ ನಾಟ್ ಬ್ಯಾಡ್. ನಾವು ಕೊಟ್ಟಿರೋ ದುಡ್ಡಿಗೆ ಪರವಾಗಿಲ್ಲ, ಬಟ್ ಅಷ್ಟು ಕ್ವಾಲಿಟಿ ಇಲ್ಲ. ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು ಚೆನ್ನಾಗಿರೋದು ತೊಗೋಬೇಕು ಅನ್ನೋದು ಅಷ್ಟೇ. ಇನ್ನು ಗಂಟೆದು ನನ್ನ ಮಗಳು ಅದು ಕೆಳಗಡೆ ಗಂಟೆ ಆಡುತ್ತಲ್ಲ, ಅದನ್ನ ಕಿತ್ತಾಕಿಲ್ಲ, ಅದನ್ನ ರೆಡಿ ಮಾಡಿಸ್ಕೊಂಡೆ. ದೀಪ ಎಲ್ಲ ಹಚ್ಚಿದೆ. ನೋಡಿ, ಫೈನಲ್ಲಾಗಿ ದೀಪ ಹಚ್ಚಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆನೂ ಸಹ. ಈ ಥರ ಪೂಜೆ ಆಯಿತು. ಇನ್ನು ನಾನು ಹೂವು ಇಡ್ತಿದ್ದಂಗೆ ಲಕ್ಷ್ಮೀ ಫೋಟೋದಿಂದ ಹೂವು ಬಿತ್ತು. ಈ ವರ್ಷ ಮತ್ತು ತುಂಬ ಅಂದರೆ ತುಂಬ ಪ್ಲ್ಯಾನಿಂಗ್ಸ್ ಇದ್ದಾವೆ. ನೋಡೋಣ ಹೇಗಾಗುತ್ತೆ. ಯಾವುದು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅದೆಲ್ಲ ಮಾಡೋದಕ್ಕೆ ಹೋಗ್ತೀವಿ. ಒಳ್ಳೆ ಒಂದು ರೀತಿಯಲ್ಲಿ ಒಳ್ಳೆ ತಂದಲ್ಲಿ ಮಾಡೋದಕ್ಕೆ ಹೋಗ್ತೀವಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಅದಕ್ಕೂ ರಂಗೋಲಿ ಹಾಕಿ ದೀಪ ಹಚ್ಚಿದೆ. ಒಂದ್ಸರಿ ನನ್ನ ಯೂಟ್ಯೂಬ್ ತೆಗೆದು ನೋಡಿದ್ರೆ ನನ್ನ ಬದುಕಿದಂಥ ದಿನಗಳಾಗಿರ್ಬೋದು, ನಾವು ತಲೆಯಲ್ಲಿ ಇಟ್ಕೊಳ್ಳೋಂಥ ಮೆಮೊರೀಸ್ಗಳಾಗಿರ್ಬೋದು ಎಲ್ಲ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಶೂಟ್ ಮಾಡಿ ಡೈಲಿ ಬ್ಲಾಗ್ ಥರ ಡೈಲಿ ಅಪ್ಡೇಟ್ ಕೊಡಬೇಕಲ್ಲ ಲೈಫಲ್ಲಿ ಏನು ನಡೀತಿದೆ ಅಂತ. ಬ್ಲಾಗ್ ಅಂದರೆ ಬ್ಲಾಗ್ ಲೈಫಲ್ಲಿ ಏನು ನಡೀತಿದೆ ಅನ್ನೋ ಒಂದು ಅಪ್ಡೇಟ್ ಕೊಡಬೇಕಲ್ಲ. ಹಾಗಾಗಿ ನೋಡಿ, ಈಗ ಅವನು ಅಷ್ಟೇ ಸ್ವಲ್ಪ ಟೈಟ್ ಆಗ್ತಿದೆ ದಪ್ಪ ಇರೋದಕ್ಕೆ. ಹಾಗೆ ಇನ್ನು ನೆಕ್ಸ್ಟ್ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಆಫೀಸಿಗೆ ಹಸ್ಬೆಂಡ್ಗೆ ಲೇಟ್ ಆದಾಗಿಂದ ದೇವಸ್ಥಾನಕ್ಕೇನು ಹೋಗಲಿಲ್ಲ. ನಮ್ಮಪ್ಪ ಬಂದರು ಊರಿಂದ. ಅದನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಹಾಕ್ತೀನಿ. ಇನ್ನು ನಾನು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದು ಸಿಕ್ಕಾಪಟ್ಟೆ ವರ್ಕ್ ಆಗಿತ್ತು. ಗ್ಲೋನೆಸ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನೆಕ್ಸ್ಟು ಚಿನ್ನ ಬೆಳ್ಳಿ ತರೋದು ಬೇಡ ಅಂತ ಅಂದ್ಕೊಂಡು ಈಗ ನೆಕ್ಸ್ಟ್ ಏನು ತೊಗೊಬರಕ್ಕೆ ಹೋಗ್ತಿದ್ದೀವಿ ಅಂತ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಪೂಜೆ ಎಲ್ಲ ಮಾಡಿ ಸಂಜೆ 5 ಗಂಟೆ 14 ನಿಮಿಷದೊಳಗಡೆ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಹೋಗಿದ್ದು.
ಇನ್ನು ನೆಕ್ಸ್ಟು ಅಲ್ಲೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬರ್ಬೇಕಿತ್ತು ನನ್ನ ಮಗಳಿಗೆ. ಫ್ರೂಟ್ಸ್ ತೊಗೊಂಬಂದು ಈಗ ನಾನು ಏನೇನು ತೊಗೊಂಬಂದಿದ್ದೀನಿ, ದೇವ್ರ ಮುಂದೆ ಏನೇನು ಇಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ಇಲ್ಲೇ ಇಡೋಣ ಅಂತ ಹೇಳಿ ಜಾಗ ಮಾಡ್ತಾ ಇದ್ದೀನಿ. ಮೇಯ್ನು ಅಕ್ಷಯ ತೃತೀಯ ಅಂತ ಹೇಳಿದರೆ ಮಣ್ಣಿನ ಪಾತ್ರೆ ಮತ್ತು ಹಳದಿ, ಸಾಸಿವೆ, ಕಲ್ಲುಪ್ಪು, ಏಲಕ್ಕಿ, ಲವಂಗ ಏನಾದರೂ ತೊಗೊಂಬರ್ಬೋದು. ಕಲ್ಲುಪ್ಪು ನಿಮಗೆ ಹಣದ ಸಮಸ್ಯೆ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಹಳದಿ ಸಾಸಿವೆ ಅಷ್ಟೇ ದೃಷ್ಟಿ ಹೋಗೋದಕ್ಕೆ, ಬತ್ತಿನೂ ಅಷ್ಟೇ ಸಮೃದ್ಧಿ ಸಂಕೇತ. ಇನ್ನು ಏಲಕ್ಕಿ ಅಷ್ಟೇ ಹಣಕಾಸು ನಿವಾರಣೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.